ಮತ್ತೊಮ್ಮೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಮೊನ್ನೆಷ್ಟೇ ಉಡುಪಿಯಾಗ ಫಾರಿನರ್ಸ್ ಅರ್ಧಮರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ದು ರಗಡ ರಾಡಿ ಎಬ್ಸಿತ್ತು. ಹಾಗೆ ಮತ್ತೊಂದು ನಾಚಿಗೇಡಿ ಪ್ರಸಂಗ ನಡೆದೈತಿ. ಅದು ಐತಿಹಾಸಿಕ ಊರ ಹಂಪ್ಯಾಗ ಹಿಂಗಾಗಿದ್ದು. ಅದೇನಾರ ನಡೆದೈತಂತ ನೀವೇ ನೋಡ್ರಿ. ನೋಡ್ರಲಿ ಇವ್ರನ್ನ ಛೇ ಇದೇನ್ ಮಾಡಕತ್ತಾರೋ ಮಾರಾಯ. ಈ ಫಾರಿನ್ ಹುಡುಗ್ಯಾರು 2 ಪೀಸ್ನಾಗ ಹಿಂಗೆ ಜಳಕ ಮಾಡಕತ್ತಿರೋದು ಹಂಪಿ ಒಳಗೆ ನೋಡ್ರಿ. ವಿರೂಪಾಕ್ಷ ಗುಡಿ ಹಿಂದೆ ಕೋಣಂದರಿ ವಾಟರ್ ಫಾಲ್ಸ್ನಾಗ ಇವ್ರ ಚೆಲ್ಲಾಟ ನಡೆದೈತಿ. ಕಾನೂನು ಪ್ರಕಾರ ಈ ವಾಟರ್ ಫಾಲ್ಸ್ನಾಗ ಜಳಕ ಮಾಡುವಂಗಿಲ್ಲ. ಪುರಾತತ್ವ ಇಲಾಖೆ ಅದಕ್ಕೆ ನಿಷೇಧ ಮಾಡೈತಿ. ಆದರೂ ಈ ಫಾರಿನ್ ಮಂದಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೈತಿ. ಹಿಂದೂ ದೇಶದಲ್ಲಿ ಇಂತಹ ಒಂದು ಕೃತ್ಯಗಳನ್ನು ನಾವು ಪ್ರತಿಯೊಬ್ಬರು ನಿರ್ದಾಕ್ಷಿಣ್ಯವಾಗಿ ಖಂಡಿಸಬೇಕು. ಅಷ್ಟೇ ಅಲ್ಲ, ಇಂಥದಕ್ಕೆಲ್ಲ ಜಿಲ್ಲಾಡಳಿತ ಕಡಿವಾಣ ಆಗಬೇಕಂತೇಳಿ ನಾನು ಜಿಲ್ಲಾಡಳಿತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಹಿಂಗೆ ಅರೇನಾಗ್ನ ಸ್ನಾನ ಮಾಡೋದು ಇಲ್ಲಿ ಮಾಮೂಲಾಗೈತಿ. ಇದೆಲ್ಲ ಚಲೋ ಅಲ್ಲ ಅನ್ನೋ ಮಾತು ಕೇಳಿ ಬಂದೈತಿ. ಇದರಿಂದ ಹಂಪಿ ಪರಿಸರ ಹಾಳಾಕೈತಿ ಅಂತಾರ ತಿಳುವಳಿಕಿರೋ ಮಂದಿ. ಹಿಂಗೆ ನಿಷೇಧ ಪ್ರದೇಶದಾಗ ಜಳಕ ಮಾಡೋದಲ್ದ ಇಲ್ಲೇ ಕಲ್ಲು ಬಡ್ಡ್ಯಾಗ ಮರಿಯೊಳಗೆ ಕೂಂತ ಗಾಂಜಾ ಸೇದು ಮಾಡ್ತಾರ ಅನ್ನೋ ಆರೋಪ ಐತಿ. ದುರಂತ ಏನಂತ ಹೇಳಿದ್ರೆ ಇಂಥ ಒಂದು ಮೋಜು ಮಸ್ತಿ ತಾಣಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತಂಥೇಳಿ ಸರ್ಕಾರವೇ ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂಥದ್ದು ಬಹಳ ದುಃಖದ ಸಂಗತಿಯಾಗಿದೆ. ಹಾಗಾಗಿ ಹಂಪಿ ಉಳಿಸಿ ಆಂದೋಲನ ಸಮಿತಿ ಬಹಳಷ್ಟು ಅನೇಕ ವರ್ಷಗಳಿಂದ ನಾವು ಹೋರಾಟಗಳನ್ನು ಇತ್ಯಾದಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಫಾರಿನ್ ಹುಡುಗಿಯರ ಚೆಲ್ಲಾಟದ ಬಗ್ಗೆ ಯಾರ ತಲೆ ಕೆಡಿಸ್ಕೊಂಡು ಕಾಣುವುದಿಲ್ಲ. ಮಂದಿ ತಲೆ ಕೇಳೋಕ್ಕಿಂತ ಮೊದಲ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚರ ಆಗ್ಬೇಕು ನೋಡ್ರಿ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ಸುದ್ದಿವಾಹಿನಿ, ಬಳ್ಳಾರಿ. ಬ್ಯಾಸಿಗೆ ಬಿಸಿಲ ಮಂದಿನ ಈಗಾಗಲೇ ಹೈರಾಣ ಮಾಡಾಕತ್ತೈತಿ. ಕುಡಿಯೋ ನೀರಿಗೂ ತ್ರಾಸಿನ ಚಾಲು ಆಗೈತೆ. ಉತ್ತರ ಕರ್ನಾಟಕದ ಹಳ್ಳಿಯಾಗಿನ ಸಮಸ್ಯೆ ಅಂತೂ ಇದ್ದಿದ್ದೇ ಬಿಡ್ರಿ. ಆದ್ರೆ ಕನ್ನಂಬಾಡಿ ಡ್ಯಾಮ್ ಮಗ್ಗಲ್ದಾಗಿರೋ ಹಳ್ಳಿ ಪರಿಸ್ಥಿತಿಯನ್ನು ಬೇರೆ ಇಲ್ಲ ಬಿಡ್ರಿ. ಅಧಿಕಾರಿ ಮಂದಿ ಮೈಗಳ ತನಕ ಇದೊಂದು ಸಾಕ್ಷಿ ಸಾಕು. KRS ಲಕ್ಷ ಮಂದಿಗೆ ಜೀವನಾಡಿ ನೋಡ್ರೆ. ಮೈಸೂರು ಬೆಂಗಳೂರು ಮಂದಿಗಂತೂ ಕುಡಿಯೋ ನೀರು ಸಿಗುವುದೇ ಇಲ್ಲಿಂದ. ಅಷ್ಟೇ ಅಲ್ಲದ ಲಕ್ಷ ಎಕರೆ ಭೂಮಿಗೆ ನೀರಾವರಿ ಅನುಕೂಲ ಆಗೈತೆ. ಆದ್ರ ದೀಪದ ಕೆಳಗ ಕತ್ತಲ ಅನ್ನೋದು ಸುಳ್ಳಲ್ಲ ನೋಡ್ರಿ. KRS ಡ್ಯಾಮ್ನಿಂದ ಸ್ವಲ್ಪ ದೂರದಾಗಿರೋ ಮಂಡ್ಯ ಜಿಲ್ಲಾ ಉಂಡುವಾಡಿ ಮಂದಿ ಗತಿ ಹಂಗೆ ಆಗೈತೆ. ಇದೇ ಉಂಡುವಾಡಿ ಗ್ರಾಮ. ಇಲ್ಲಿರೋ ನಳದಾಗ ಹನಿ ನೀರು ಬರಂಗಿಲ್ಲ. ನೀರ್ ತರಾಕ ಮಂದೆಲ್ಲಾರು ಕೊಡ ಹಿಡ್ಕೊಂಡು ಕಾವೇರಿ ತೀರಕ್ಕೆ ಹೋಗುವಂಗ ಆಗೈತೆ. ಅದು ತಮಿಳ್ನಾಡು ಗಂಟು ಹೋಗೈತೆ ನೀರು. ಆದ್ರೂ ಕೂಡ ನಮ್ಗೆ ನೀರಿಲ್ಲ ಕುಡಿಯಕ್ಕೆ. ನಮ್ಮ ಮಕ್ಕಳ ಮರಿಗೆ, ನಮ್ಮ ದನ ಕರ ಸಾಕಕ್ಕೆ ತುಂಬಾ ಹಿಂಸೆ ಆಗೈತೆ. ಬೆಳಿಗ್ಗೆ ಡೈಲಿ ನಾವು ನಮ್ಮ ಮಕ್ಕಳ ಮರಿಯನ್ನ ಮಾಡ್ಕೊಂಡು ಸ್ಕೂಲ್ ಕಳಿಸ್ತಂತಾನೆ ಆ ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ಒಂದೊಂದು ಅವ್ರಿಗೆ ಒಂದೊಂದು ಬಿಂದಿಗೆ ನೀರು ತಗೊಂಡು ಹೋಗ್ತಾ ಇದೀವಿ ಹೊಳೆಯಿಂದವ. ಉಂಡುವಾಡಿಗೆ ನೀರು ಸಪ್ಲೈ ಮಾಡಾಕ ದೊಡ್ಡದೊಂದು ಟ್ಯಾಂಕ್ ಕಟ್ಟಿ ವರ್ಷಗಟ್ಲೆ ಆಗೋಗೈತಿ. ಆದ್ರ ಯಾವುದೂ ಉಪಯೋಗ ಆಗಿಲ್ಲ ನೋಡ್ರೆ. ಇದರಿಂದ ಬ್ಯಾಸತ್ತು ಮಂದಿ ಎಲ್ಲಾರು ಖಾಲಿ ಕೊಡ ಹಿಡ್ಕೊಂಡು ಪ್ರತಿಭಟನೆ ನಡೆಸಿದ್ರು. KRS ಹತ್ರ ಪಕ್ಕದಲ್ಲೇ ನಾವಿರೋದು. ನಮ್ಮ KRS ಇಂದ ಮೈಸೂರಿಗೆ, ಬೆಂಗಳೂರಿಗೆ, ತಮಿಳ್ನಾಡಿಗೆ ಎಲ್ಲ ಕಡೆಗೂ ನೀರು ಸಪ್ಲೈ ಆಗುತ್ತೆ. ಸುತ್ತಮುತ್ತ ಹಳ್ಳಿಗಳಿಗೂ ಸಹ ಸಪ್ಲೈ ಆಗುತ್ತೆ. ಆದರೆ ಕೂಗಳತೆ ದೂರದಲ್ಲಿರುವಂಥ ನಮ್ಮ ವಸಂತವಾಡಿ ಗ್ರಾಮಕ್ಕೆ ಸಪ್ಲೈ ಇಲ್ಲ. ನಾವು ಇನ್ನೇನು ಕೇಳ್ತಾ ಇಲ್ಲ. ಚರಂಡಿ ಆಗಲಿ, ಲೈಟಿ ಆಗಲಿ, ಒಂದು ಬೇರೆ ಸಮಸ್ಯೆಗಳು ಎಷ್ಟೇ ಇದ್ರೂ ಅದು ಯಾವುದನ್ನು ಸಹ ಕೇಳ್ತಾ ಇಲ್ಲ. ನಾವು ಕುಡಿಯೋದಕ್ಕೆ ನೀರು ಒಂದನ್ನು ಮಾತ್ರ ಸಹ ಕೇಳ್ತಾ ಇರೋದು. ನೋಡಿ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂದ್ರ ದೇವರೇ ಬಂದು ಕೆಲಸ ಮಾಡ್ಬೇಕೇನೋ ಅನ್ನುವಂಗ ಆಗೈತೆ. ನೀರಿನ ಕಡೆ ಕೆರೆ ಕಟ್ಸಾಕ ಕೋಟಿಗಟ್ಲೆ ಖರ್ಚು ಮಾಡ್ತೈತಿ ಸರ್ಕಾರ. ಒಂದಿಟ್ಟು ರೊಕ್ಕ ಖರ್ಚು ಮಾಡಿ ಉಂಡುವಾಡಿ ಗ್ರಾಮಕ್ಕೆ ಮನಿಗೂ ನೀರು ಸಪ್ಲೈ ಮಾಡೋದು ದೊಡ್ಡ ಸಮಸ್ಯೆ ಏನಲ್ಲ ಬಿಡ್ರಿ. ಈ ಬಗ್ಗೆ ಲೋಕಲ್ ಜನಪ್ರತಿನಿಧಿಗಳು ಮನಸ್ಸು ಮಾಡ್ಬೇಕಷ್ಟೇ ನೋಡ್ರಿ. ಸೋಮಶೇಖರ್, ಸುವರ್ಣ ಸುದ್ದಿವಾಹಿನಿ, ಮಂಡ್ಯ. ಇದು ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತೆ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಿಲ್ಲೋ ಶರಣ್ರೆ.